ಕೆ ಅಕ್ಕಿ ಮಂಡಿಯಿಂದ ಏನು ಪರ್ಚೇಸ್ ಮಾಡಬೇಡಿ ಆಯ್ತಾ? ಯಾಕೆ ಸುಧಾ? ಅವ್ರ ಮೂಟೆಯಲ್ಲಿ ವೆಯ್ಟ್ ಎಲ್ಲ ಕಡಿಮೆ ಇರುತ್ತೆ. ಅಕ್ಕಿ ರಾಗಿಲಿ ಕಲ್ಲು ಮಣ್ಣು ಎಲ್ಲ ಬೆರೆಸಿರ್ತಾರೆ ರೀ. ಕಸ್ಟಮರ್ಸ್ ಎಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ ಗೊತ್ತಾ? ಸರಿ, ಒಂದ್ಸರಿ ಹೇಳಿ ನೋಡೋಣ. ಅಕಸ್ಮಾತ್ ಸರಿ ಹೋಗಿಲ್ಲ ಅಂದ್ರೆ ಬದಲಾಯಿಸಿದ್ರಾಯ್ತು. ಸರಿ ಹೋಗ್ಲಿಲ್ಲ ಅಂದ್ರೆ ತಕ್ಷಣ ಬದಲಾಯಿಸ್ಬೇಕು ರೀ. ಸುಮ್ಮನೆ ಡಿಲೇ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸರಿ, ಹಾಗೆ ಮಾಡೋಣ. ಹಲೋ ಹಲೋ, ಯಾರು? ಥೂ, ಫೋನ್ ಮಾಡಿ ಮಾತಾಡೋಕು ಏನ್ ಕಷ್ಟನೋ. ಏನೇ ಬರಿತಾ ಇದ್ಯಾ? ಈ ಬುಕ್ಕಲ್ಲೆಲ್ಲ ಬರಿಬಾರ್ದು. ಏನು ಆಗಲ್ಲಮ್ಮ. ಹಲೋ, ಯಾರ್ರೀ? ಯಾರದು? ಹಲೋ, ಬೆಳಗ್ಗೆ ಯಾಕ್ರಿ ತಲೆ ತಿಂತೀರಾ? ಯಾರ್ರೀ ಅದು? ಮಾತಾಡ್ರಿ. ಛೇ, ಹಲೋ ಹಲೋ ಹಲೋ, ಯಾರ್ರೀ? ಹಲೋ, ಯಾಕ್ರಿ ಮಾತಾಡ್ತಾ ಇಲ್ಲ? ಫೋನ್ ಮಾಡಿ ಯಾಕ್ರಿ ಇರಿಟೇಟ್ ಮಾಡ್ತಾ ಇದ್ದೀರಾ? ಛೇ, ಯಾರೋ ಅದು. ಅಮ್ಮ, ನಂಗೆ ಹಸು ಆಗ್ತದ. ಟಿಫನ್ ಏನಾರು ಕೊಡಮ್ಮ. ಸರಿ, ನಡಿ ಕೊಡ್ತೀನಿ, ಬಾ. ಹಲೋ ಹಲೋ, ನಾನು ಸುಧಾ ಮಾತಾಡ್ತಾ ಇದ್ದೀನಿ. ನೀವ್ಯಾರು? ಹಲೋ, ನಿಮ್ಗೆ ಯಾರ್ರೀ ಬೇಕು? ಮಾತಾಡ್ರಿ. ಮಾತಾಡ್ದಿದ್ಮೇಲೆ ಸುಮ್ನೆ ಯಾಕ್ರಿ ಫೋನ್ ಮಾಡ್ತೀರಾ? ನನ್ನ ಎದುರಿಗೆ ಸಿಗ್ಬೇಕು. ಬಾ ಪೂಜಾ. ಲಾವಣ್ಯ, ಒಂಚೂರು ಫೋನ್ ನೋಡಿ ಯಾರ್ದು ಅಂತ. ಹಲೋ ಹಲೋ, ಯಾರು ಬೇಕು? ನೀವ್ಯಾರು? ರೀ, ಫೋನ್ ಮಾಡಿರೋದು ನೀವು. ನಾನು ಯಾರು ಅಂತ ಕೇಳ್ತಿರಲ್ಲ. ಸ್ವಲ್ಪನೂ ಮ್ಯಾನರ್ಸ್ ಇಲ್ವಾ ನಿಮಗೆ? ಮೊದಲು ನೀವ್ಯಾರು ಹೇಳಿ. ನೀವು ಲಾವಣ್ಯ ತಾನೇ ಮಾತಾಡ್ತಿರೋದು? ಹೌದು, ಲಾವಣ್ಯನೇ ಮಾತಾಡ್ತಿರೋದು. ನೀವ್ಯಾರು? ಅದು ಪರ್ಸನಲ್ ಲೋನ್ ಇಶ್ಯೂದ ಬಗ್ಗೆ. ಪರ್ಸನಲ್ ಲೋನಾ? ಅದು ಬೆಳಿಗ್ಗೆ 8 ಗಂಟೆಗ? ರೀ, ನಮ್ಗೇನ್ ಮಾಡಕ್ ಕೆಲ್ಸ ಇಲ್ವಾ? ಇಡ್ರಿ ಫೋನು. ಲಾವಣ್ಯ, ಫೋನ್ ನಿನಗ ಬಂದಿದ್ದು? ಇಲ್ಲ ಅದಕ್ಕೆ, ಯಾರೋ ಪರ್ಸನಲ್ ಲೋನ್ ಬೇಕಾ ಅಂದ್ರು. ಅದು ಹೇಗೆ ಅಷ್ಟು ಕರೆಕ್ಟ್ ಆಗಿ ನಿನ್ ಹೆಸರೇ ಹೇಳ್ತಾ ಇದ್ದಾರೆ? ನೀವೇನ್ ಹೇಳ್ತಾ ಇದ್ದೀರಾ? ಅಲ್ಲ, ಮನೇಲಿ ಎಲ್ರೂ ಫೋನ್ ರಿಸೀವ್ ಮಾಡಿದ್ವಿ, ಏನೂ ಉತ್ತರ ಬರ್ಲಿಲ್ಲ. ಆದ್ರೆ ನೀನ್ ಮಾತಾಡ್ದಾಗ ಮಾತ್ರ ರಿಪ್ಲೈ ಬಂತಲ್ಲ, ಅದಕ್ಕೆ ಕೇಳ್ದೆ. ಪರ್ಸನಲ್ ಲೋನಾ ಅಥವಾ ಪರ್ಸನಲ್ ಫೋನಾ? ಅದಕ್ಕೆ ನೀವೇನ್ ಹೇಳ್ತಾ ಇದ್ದೀರಾ? ಏನೋ ಒಂಥರ ಮಾತಾಡ್ತಾ ಇದ್ದೀರಾ. ಅಲ್ಲ, ಅದು ನಿನಗೋಸ್ಕರ ಬಂದ್ ಕಾಲ್ ತರ ಇತ್ತು, ಅದಕ್ಕೆ ಕೇಳ್ದೆ. ಅದಕ್ಕೆ ಈ ತರ ಅವಮಾನ ಮಾಡಿ ಮಾತಾಡ್ಬೇಡಿ. ಅಲ್ಲ ಲಾವಣ್ಯ, ಇಷ್ಟಕ್ಕೆಲ್ಲ ಯಾಕೆ ಕೋಪ ಮಾಡ್ಕೋತಾ ಇದ್ಯಾ? ನಾನು ನಿನ್ ಫ್ರೆಂಡ್ ತರ ಕೋಪ ಮಾಡ್ಕೊಳ್ದೆ ನಿಜ ಏನು ಅಂತ ಹೇಳು. ಸುಧಾ, ಏನೇ ಮಾತಾಡ್ತಿದ್ಯಾ ನೀನು? ನಿಜ ಹೇಳು ಅಂದ್ರೆ ಏನರ್ಥ? ನನ್ನ ಮಗಳ ಮೇಲೆ ಸಂಶಯ ಪಡ್ತಾ ಇದೀಯಾ? ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ಸರಿ ಹೋಯ್ತು, ಆಗ್ಲಿಂದ ಫೋನ್ ಬರ್ತಾನೆ ಇದೆ. ಯಾರೇ ರಿಸೀವ್ ಮಾಡಿದ್ರು ಫೋನಲ್ಲಿ ಮಾತಾಡ್ತಾ ಇಲ್ಲ. ಲಾವಣ್ಯ ರಿಸೀವ್ ಮಾಡಿದ ತಕ್ಷಣ ಮಾತಾಡಿದ್ರು, ಅದಕ್ಕೆ ಕೇಳ್ತಾ ಇದೀನಿ ಅಷ್ಟೇ. ಮನೆಯಲ್ಲಿ ವಯಸ್ಸಿಗೆ ಬಂದಿರೋ ಹುಡುಗಿ ಇದ್ದಾಳೆ. ಇಂಥ ಫೋನ್ ಕಾಲ್ಸ್ ಎಲ್ಲ ಬಂದ್ರೆ ವಿಚಾರಿಸ್ಬೇಕು ತಾನೆ. ಅಷ್ಟಕ್ಕೆ ನೀವ್ಯಾಕೆ ಈ ತರ ಎಲ್ಲ ಕಿರ್ಚಾಡ್ತಾ ಇದ್ದೀರಾ? ಹೌದಮ್ಮ,
ನೀನು ಇದೇ ಮನೇಲಿ ಇದೆಯಾ ತಾನೆ, ನಿನಗೆ ಯಾಕೆ ಬಂದಿರಬಾರ್ದು? ಅತ್ತೆ, ನಾಲ್ಗೆನ ಬಿಗಿ ಹಿಡಿದು ಮಾತಾಡಿ, ಓವರ್ ಆಗಿ ಮಾತಾಡ್ಬೇಡಿ. ನನ್ನ ಮಗಳ ಬಗ್ಗೆ ನೀನ್ ಮಾತಾಡಿದ್ರೆ ನಾನ್ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ಬೇಕು ಅಲ್ವಾ? ಅತ್ತೆ, ನಾನೇನಾದ್ರೂ ಇಲ್ದೇ ಇರೋದನ್ನ ಹೇಳದ್ನ? ಲಾವಣ್ಯ ಇನ್ನು ಚಿಕ್ಕ ಹುಡುಗಿ, ಈ ರೀತಿ ಎಲ್ಲ ಕಾಲ್ಸ್ ಬಂದ್ರೆ ನಾವ್ ತಾನೇ ಕೇಳ್ಬೇಕು. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮಗ್ ತಾನೇ ಪ್ರಾಬ್ಲಮ್ಮು. ಅದಕ್ಕೆ ಆವಾಗ ಹಿಂಸೆ ಪಡೋ ಬದಲು ಈಗ್ಲೇ ಹುಷಾರಾಗಿರೋಣ ಅಂತ ಹೇಳ್ದೆ ಅಷ್ಟೇ. ನೀನ್ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲಮ್ಮ. ನನ್ನ ಮಗಳ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಅವಳನ್ನ ನಿಂತರ ಅಹಂಕಾರದಿಂದ ಬೆಳೆಸಿಲ್ಲ ನಾನು. ಏನು? ನಾನು ಅಹಂಕಾರದಿಂದ ಬೆಳ್ದಿದ್ದೀನ? ಹೀಗೆಲ್ಲ ಹೇಳಿ ನನ್ನನ್ನು ನನ್ನ ಗಂಡನ್ನು ದೂರ ಮಾಡ್ಬೇಕು ಅಂತ ಇದ್ದೀರಾ? ಏಯ್, ನಾನು ಯಾಕೆ ಅಂತ ಪಾಪದ ಕೆಲಸ ಮಾಡ್ಲಿ? ನನಗೇನು ಅಂತ ಬುದ್ಧಿ ಇಲ್ಲ. ಅಮ್ಮ, ಏನಮ್ಮ ಇದು ಗಲಾಟೆ? ಏಯ್, ನಾನೆಲ್ಲೂ ಗಲಾಟೆ ಮಾಡ್ದೆ, ಎಲ್ಲ ಇವಳಿಂದನೇ ಕಣೋ. ಏನಾದ್ರೂ ಒಂದ್ ಕಿತಾಪತಿ ತೆಗಿತಾನೆ ಇರ್ತಾಳೆ. ನೋಡೋ, ನೀನ್ ಹೆಂಡತಿ ಮಾತಾಡೋದು ಸ್ವಲ್ಪನೂ ಸರಿ ಇಲ್ಲ. ಮೊದ್ಲು ರಂಜಿತನ್ ಬಗ್ಗೆ ಏನೇನೋ ಹೇಳ್ತಾ ಇದ್ಲು, ಈಗ ಅವನಿಗೆ ಒಳ್ಳೆ ಹೆಣ್ ಸಿಕ್ಕಿ ಮದ್ವೆ ಆಗ್ತಾ ಇದೆ. ಈಗ ಲಾವಣ್ಯನ್ ಮೇಲೆ ಇವಳು ದೃಷ್ಟಿ ಬಿದ್ದಿದೆ. ಏನ್ ಸುಧಾ ಇದೆಲ್ಲ? ಮಾತಾಡು. ಮಾತಾಡ್ಬೇಕಾದ್ದೆಲ್ಲ ನಿನ್ ಹೆಂಡತಿ ಆಡಿ ಮುಗಿಸ್ಬಿಟ್ಟಿದ್ದಾಳೆ. ಈಗ ಒಂದ್ ಫೋನ್ ಬಂದಿತ್ತು, ನಾನ್ ಎತ್ಕೊಂಡೆ ಕಟ್ಟಾಯ್ತು. ಆಮೇಲೆ ಲಾವಣ್ಯ ಬಂದು ಮಾತಾಡಿದ್ಲು ಅನ್ಸುತ್ತೆ. ಅಷ್ಟಕ್ಕೆ ಲಾವಣ್ಯನ್ ಮೇಲೆ ಸಂಶಯ ಪಡ್ತಿದ್ದಾಳೆ. ನಮ್ ಮನೆಯವರೆಲ್ಲ ಹೀಗೆ ಹಾಗೆ ಅಂತೆಲ್ಲ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾಳೆ. ಇದೆಲ್ಲ ಹೊರಗಡೆ ಗೊತ್ತಾದ್ರೆ ನಮ್ ಲಾವಣ್ಯನ್ ಬಗ್ಗೆ ಏನ್ ಅನ್ಕೊಳ್ಳಲ್ಲ ಹೇಳು? ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗಿ ಮೇಲೆ ಈ ರೀತಿ ಕಳಂಕ ಹೊರಿಸ್ತಾಳಲ್ಲ, ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಇವಳಿಗೆ? ಅತ್ತೆ, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಏನಂದೆ? ಅಲ್ಲ ಅತ್ತೆ, ನಾನ್ ಏನಂತ ಮಾತಾಡ್ದೆ ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ವಯಸ್ಸಿಗೆ ಬಂದಿರೋ ಹುಡುಗಿನ ಮನೇಲಿ ಇಟ್ಕೊಳ್ಳೋದು ಸೆರ್ಗಲ್ಲಿ ಕೆಂಡನ್ ಕಟ್ಕೊಂಡಾಗೆ ಅಂತ ದೊಡ್ಡವ್ರು ಹೇಳ್ತಾರೆ. ಮುಂದೆ ಏನು ಪ್ರಾಬ್ಲಮ್ ಆಗದೆ ಇರ್ಲಿ ಅಂತ ಅಕ್ರೆಯಿಂದ ಹೇಳ್ದೆ ಅಷ್ಟೇ. ಆಹಾ, ನಿನ್ನ ಅಕ್ರೆ ಏನು ಅಂತ ನನಗ್ ಗೊತ್ತಮ್ಮ. ನೋಡು, ನನ್ನ ಮಗಳನ್ನ ಹೇಗ್ ನೋಡ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನೇನು ಮಾತಾಡ್ದೆ ಬಾಯಿ ಮುಚ್ಕೊಂಡು ಸುಮ್ನೆ ಇರು. ಸುಧಾ, ಏನಿದು ಬೆಳಗ್ಗೆ ಬೆಳಗ್ಗೆನೆ? ಬಾ ನೀನು ಒಳಗಡೆ ಬಾ. ಬಾ ನೀನು ನಡಿ. ಬಿಡ್ರಿ. ನೋಡ್ದೇನೋ ಹೇಗೆಲ್ಲ ಮಾತಾಡ್ ಹೋದ್ಲು ಅಂತ? ಅಮ್ಮ, ನೀನ್ ಯಾಕಮ್ಮ ಬೈದೆ? ಮತ್ತಿನ್ನೇನು, ನನ್ನ ಮಗಳ ಬಗ್ಗೆ ಏನೇನೋ ಮಾತಾಡ್ತಾ ಇದ್ರೆ ನನ್ನ ಕೋಪ ಬರಲ್ವಾ? ಇವಳೇನ್ ಬೀದಿ ಸುತ್ತಾಳ? ಅಮ್ಮ ಹೇಳು. ಬಿಡಮ್ಮ, ಲಾವಣ್ಯನ್ ಬಗ್ಗೆ ನಮಗ್ ಗೊತ್ತಿಲ್ವಾ? ಸರಿ ಬಾ, ನನ್ಗೆ ಟಿಫನ್ ಕೊಡು, ಆಫೀಸಿಗೆ ಲೇಟ್ ಆಗ್ತಾ ಇದೆ. ಲಾವಣ್ಯ ಬಾಮ್ಮ, ನಡಿಯಮ್ಮ. ಯಾಕೆ ಸುಧಾ ಹಾಗೆಲ್ಲ ಮಾತಾಡ? ಯಾವ್ದೋ ಅನಾಮತ್ ಕಾಲ್ ಬಂತು ಅಂತ ಲಾವಣ್ಯನ ಮೇಲೆ ಸಂದೇಹ ಪಡಕ್ಕಾಗತ್ತಾ? ನಾನು ಕಾಲ್ ಅಟೆಂಡ್ ಮಾಡಿದೆ, ಯಾರು ಏನು ಮಾತಾಡ್ಲಿಲ್ಲ. ಫೋನ್ನಲ್ಲಿ ಏನೋ ಸಮಸ್ಯೆ ಇರ್ಬೋದು. ನೀನ್ ಯಾಕೆ ಅಷ್ಟು ಗಲಾಟೆ ಮಾಡಿದೆ? ರೀ, ನಾನ್ ಪ್ರಾರಂಭದಲ್ಲೇ ಹೇಳಿದ್ರೆ ಯಾರು ನನ್ ಮಾತ್ ನಂಬೋದಿಲ್ಲ. ಕಡೆಗೆ ನಾನ್ ಹೇಳಿದ್ದೆ ನಿಜ ಆಗುತ್ತೆ. ರಂಜಿತ್ ಬಗ್ಗೆ ನಾನು ಹೀಗೆ ಹೇಳಿದ್ದೆ ತಾನೆ, ಆದ್ರೆ ಯಾರು ನಂಬಲೇ ಇಲ್ಲ. ಅವ್ನು ನಿಶ್ಚಿತಾರ್ಥ ದಿನ ಏನೆಲ್ಲ ಆಟ ಆಡ್ದ ನೀವೇ ನೋಡಿದ್ರಲ್ಲ. ಈಗ್ಲೂ ಅಷ್ಟೇ, ನನ್ಗ ರಂಜಿತ್ ಬಗ್ಗೆ ಸ್ವಲ್ಪನೂ ನಂಬಿಕೆ ಇಲ್ಲ. ಅವನು ಗಂಡ್ ಹುಡ್ಗಾರಿ, ಹೇಗೂ ನಡೆದೋಗುತ್ತೆ. ಆದ್ರೆ ಲಾವಣ್ಯ ಹೆಣ್ಣು ಹುಡ್ಗಿರಿ, ಅವಳ ವಿಷಯದಲ್ಲಿ ಹೀಗೆಲ್ಲ ಆಗದೆ ಇರ್ಲಿ ಅಂತಾನೆ ನಾನು ಅಷ್ಟೆಲ್ಲ ಮಾತಾಡಿದ್ದು. ನೀವುಗಳೇ ಸೇರೆಲ್ಲ ಅನ್ಭವಿಸ್ತೀರಾ, ನನಗೇನಾಗ್ಬೇಕು ಬಿಡಿ. ಸುಧಾ, ಹಾಗೆಲ್ಲ ಏನೂ ಆಗಲ್ಲ. ಅಮ್ಮ ಎಲ್ಲ ನೋಡ್ಕೊಳ್ತಾರೆ, ನೀನ್ ಸುಮ್ಮನೆ ಟೆನ್ಷನ್ ಮಾಡ್ಕೊಡ್ಬೇಡ. ಹಾ, ಹೋಗಿದ್ದನ್ನೆಲ್ಲ ನಿಮ್ಮ ಅಮ್ಮನ ಹತ್ರನೇ ಮಾತಾಡಿ, ನನ್ನ ಹತ್ರ ಏನು ಹೇಳ್ಬೇಡಿ ನೀವು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅಣ್ಣ, ಆಲ್ಬಮ್ ನೋಡ್ತಾ ಇದ್ದೀರಾ? ಅಳಿಯ ಹೇಗಿದ್ದಾನೆ ಅಂತ ಹೇಳಲೇ ಇಲ್ಲ. ಅಳಿಯಂದ್ರೇನೋ ಚೆನ್ನಾಗೇ ಇದ್ದಾರೆ, ಆದ್ರೆ ಮಗಳ ನಿಶ್ಚಿತಾರ್ಥನ ನಾನು ಇಲ್ದೇನೆ ಮಾಡ್ಬಿಟ್ಟಿಲ್ಲಪ್ಪ. ನಾನೇನಣ್ಣ ಮಾಡ್ಲಿ? ಬಿಸ್ನೆಸ್ ಮೀಟಿಂಗಿಗೆ ಅಂತ ನೀನು ಕೆನಡಾಕ್ಕೆ ಹೋಗಿದ್ದೆ ಅಲ್ವೋ? ನನ್ನ ಪ್ರೋಗ್ರಾಮ್ ಬಗ್ಗೆ ನಿನಗೆ ಗೊತ್ತಿಲ್ವಾ? ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳಿದ್ರೆ ಹೇಗೆ ಬರಕ್ಕಾಗುತ್ತೆ? ಇವಳು ನನ್ನ ಬಿಸ್ನೆಸ್ ಪಾರ್ಟ್ನರ್, ಇವಳು ಸೈನ್ ಕೂಡ ಬೇಕಾಗಿತ್ತು, ಅದಕ್ಕೆ ಕರ್ಕೊಂಡು ಹೋದೆ. ಇಲ್ಲ ಅಂದ್ರೆ ಬಿಟ್ಟು ಹೋಗ್ತಿದ್ದೆ. ಆದ್ರೂ ನಾವಿಲ್ಲ ಸಮಯದಲ್ಲಿ ನೀನು ಚಾರು ನಿಶ್ಚಿತಾರ್ಥ ಮಾಡಿಬಿಟ್ಟಿಲ್ಲಪ್ಪ. ಅದು ಹಾಗಲ್ಲಣ್ಣ, ಹುಡುಗನ ತಾಯಿನೇ ನಿಶ್ಚಿತಾರ್ಥದ ದಿನಾಂಕನ ಫಿಕ್ಸ್ ಮಾಡಿದ್ರು. ಆ ದಿನ ಬಿಟ್ಟಿದ್ರೆ ಮತ್ತೆ 2 ತಿಂಗಳು ಒಳ್ಳೆ ದಿನನೇ ಇಲ್ಲ ಅಂತ ಹೇಳಿದ್ರು. ಮನೇಲೆ ಸಿಂಪಲ್ ಆಗಿ ಮಾಡೋಣ ಅಂತ ಕಂಪಲ್ ಮಾಡಿದ್ರು. ಅದು ಅಲ್ಲದೆ ಚಾರುಗ ಆ ಹುಡುಗ ತುಂಬಾ ಇಷ್ಟ ಆಗಿದ್ದ. ಒಳ್ಳೆ ಕಾರ್ಯನ ಯಾಕೆ ಮುಂದೂಡ್ಬೇಕು ಅಂತ ಮುಗಿಸ್ಬಿಟ್ವಣ್ಣ. ಸಾರಿ ಚಾರು, ನಿನ್ನ ನಿಶ್ಚಿತಾರ್ಥಕ್ಕೆ ನಿಮ್ ದೊಡ್ಡಪ್ಪ ಬರಕ್ ಆಗ್ಲಿಲ್ಲ. ತುಂಬಾ ಬೇಜಾರಾಗ್ತಿದ್ಯಮ್ಮ. ಹೋಗಿ ದೊಡ್ಡಪ್ಪ, ನಿಮ್ಮೇಲೆ ಎಷ್ಟು ಕೋಪ ಇದೆ ಗೊತ್ತಾ?
ನಿಮ್ ಜೊತೆನೂ ದೊಡ್ಡಮ್ಮನ ಜೊತೆನೂ ಮಾತಾಡ್ಬಾರ್ದು ಅನ್ಕೊಂಡಿದ್ದೆ. ಹೋಗ್ಲಿ ಬಿಡಮ್ಮ ಚಾರು, ನಿನ್ ಮದ್ವೆನ ದೊಡ್ಡಪ್ಪ ದೊಡ್ಡಮ್ಮ ಇಬ್ರು ನಿಂತೆ ತಾನೇ ಮಾಡೋದು, ಇನ್ನೇನಕ್ ಭಯ? ಹೌದು, ನಾವೇ ನಡೆಸ್ಕೊಡ್ಬೇಕು. ಏನೋ ಇದು ಆಲ್ಬಮ್ ಒಂದು ಫೋಟೋ ಮಿಸ್ ಆಗಿದೆ. ಇಲ್ವಲ್ಲ, ನಾವು ನೋಡಿದಾಗ ಎಲ್ಲ ಫೋಟೋನು ಇತ್ತಲ್ಲ. ಅಣ್ಣ ಅಲ್ಲೇ ಆಲ್ಬಮ್ ನಲ್ಲಿ ಇರ್ಬೇಕು, ನೋಡೋಣ. ಒಂದ್ ಫೋಟೋನ ಯಾರು ತಗೊಂಡ್ ಹೋಗ್ತಾರೆ? ಪಪ್ಪ ಅವ್ರು ನೆನ್ನೆನೆ ಫೋನ್ ಮಾಡಿ ಆಲ್ಬಮ್ ಬಂದಿದ್ಯಾ ಅಂತ ಕೇಳಿದ್ರು. ನಾನೇ ಅವ್ರ ಮನೆಗೆ ಹೋಗಿ ಆಲ್ಬಮ್ ಕೊಟ್ಬರೋಣ ಅಂತ. ಏನು? ನಾನು ಒಬ್ಳೆ ಹೋಗ್ತಿಲ್ಲ ಪಪ್ಪ, ನಿತೀಶ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಮ್ಮ ಅಷ್ಟೊಂದು ಅವಸರನ? ಹುಡುಗನ್ ನೋಡಕ್ ಹೋಗ್ತಾ ಇದೀನಿ ಅಂತ ಹೇಳಮ್ಮ, ಅದಕ್ಕೆ ಕಾರಣ ಹುಡುಕ್ತಾ ಇದೀಯಾ? ಹಾಗೇನೂ ಇಲ್ಲ, ಅಮ್ಮ ಆಲ್ಬಮ್ ನೋಡ್ಬೇಕು ಅಂತ ಹೇಳಿದ್ರು, ಅದಕ್ಕೆ ಹೋಗಿ ಕೊಟ್ಬರೋಣ ಅಂತ. ದೊಡ್ಡಮ್ಮ, ನಿತೀಶ್ ಅಲ್ಲಿ ಕಾಣಿಸ್ತಾನೆ ಇಲ್ಲ. ಮೇಲ್ಗಡೆ ಇದ್ದಾನಮ್ಮ. ಒಂದ್ ನಿಮಿಷ. ನಿತೀಶ್, ನಿತೀಶ್, ಏಯ್ ಚಾರು, ನೀನೇ ಯಾವಾಗ ಬಂದೆ? ನಾನ್ ಬಂದ್ 2 ದಿನ ಆಯ್ತು. ಏನ್ ಕಿಂಡಲ್ಲ? ಏನೋ ಹುಡುಕ್ತಾ ಇದ್ಯಾ? ಏನಿಲ್ಲ, ಅದು ಟವಲ್ ಹುಡುಕ್ತಾ ಇದ್ದೆ. ಓ, ಟವಲ್ ಇಲ್ಲೇ ಇದೆಯಲ್ಲೋ. ಹೌದಲ್ವಾ, ಮರ್ತೇ ಹೋಗಿತ್ತು. ನೀನ್ ಹುಡುಕ್ತಾ ಇರೋದು ಟವಲ್ಲ ಅಥವಾ ಈ ಫೋಟೋನಾ? ಏಯ್, ಯಾರ್ ಫೋಟೋ ಅದು? ಕೊಡಿಲಿ ನೋಡೋಣ. ನನ್ನ ಹತ್ರನೇ ನಾಟಕ ಮಾಡ್ತೀಯಾ? ನನ್ನ ನಿಶ್ಚಿತಾರ್ಥಕ್ಕೆ ಬಂದು ನಿನ್ ಹುಡುಗಿ ನೋಡ್ಕೊಂಡ್ಬಿಟ್ಯಾ? ಅದು ಹಾಗೇನಿಲ್ಲ ಚಾರು. ಏನು ಅದು ಇದು ಅಂತ ಹೇಳ್ತಾ ಇದ್ಯಾ? ಇಲ್ಲ, ಆ ಹುಡುಗಿ ನೋಡಿದ ತಕ್ಷಣ ನನಗೆ ತುಂಬಾ ಇಷ್ಟ ಆಗ್ಬಿಟ್ಲು. ಯಾವ ಹುಡುಗಿ? ಅದೇ, ನೀನು ಗೊತ್ತು ತಾನೆ, ಮತ್ತೆ ಯಾಕೆ ಸುಮ್ ಆಟ ಆಡಿಸ್ತೀಯ? ಲಾವಣಿ ನೋಡಿದ ತಕ್ಷಣ ನನಗೆ ತುಂಬಾ ಇಷ್ಟ ಆಗ್ಬಿಟ್ಲು. ನಿನ್ನ ನನ್ನ ಎಂಗೇಜ್ಮೆಂಟ್ ಕರೆದಿದ್ದೆ ತಪ್ಪಾಯ್ತು ಕಣೋ. ಆಗ್ಲೇ ನನ್ನ ನಾದ್ನಿ ಮೇಲೆ ಕಣ್ಣು ಹಾಕ್ಬಿಟ್ಯಾ? ಹೌದು, ನಾನು ನನ್ನ ಸಂಬಂಧಿಕರ ಮನೆಗೆ ಹೋಗ್ಬಾರ್ದ? ಏನೋ ಇನ್ನು ನನ್ ಮದ್ವೆನೇ ಆಗಿಲ್ಲ, ಆಗ್ಲೇ ಸಂಬಂಧಿಕರು ಅಂತ ಇದ್ಯಾ? ಸರಿ, ನಿನ್ ವಿಷಯ ಇರ್ಲಿ, ಅವಳಿಗೂ ನಿನ್ ಮೇಲೇನಾದ್ರೂ? ನೀನ್ ಬೇರೆ, ನನ್ ಮುಖ ಸರಿಯಾಗಿ ನೋಡಿದಾಳೋ ಏನೋ ನನಗೆ ಗೊತ್ತಿಲ್ಲ. ಅಲ್ಲ ಕಣೋ, ಮದ್ವೆ ಮನೇಲಿ ಲವ್ ಆಗದ್ ಕೇಳಿದೀನಿ, ಎಂಗೇಜ್ಮೆಂಟ್ ಅಲ್ಲಿ ಅದು 1 hour ಅಲ್ಲಿ ಹೇಗೋ ಲವ್ ಆಯ್ತು? ಚಾರು, ಲವ್ ಅನ್ನೋದು ಒಂದು ಆಕ್ಸಿಡೆಂಟ್ ತರ, ಅದ್ ಯಾವಾಗ ಬರುತ್ತೆ, ಎಲ್ಲಿ ಬರುತ್ತೆ, ಯಾರಿಗೂ ಗೊತ್ತಿಲ್ಲ. ಈಗಷ್ಟೇ ಲವ್ ಅಲ್ಲಿ ಬಿದ್ದಿದ್ಯಾ? ಆಗ್ಲೇ ತತ್ವ ಮಾತಾಡ್ತಿದ್ಯಲ್ಲೋ. ಯಾ ಸರಿ, ಗೊತ್ತಾದ್ಮೇಲೆ ಯಾಕೆ ತಡ? ಲಾವಣ್ಯ ತುಂಬಾ ಒಳ್ಳೆ ಹುಡುಗಿ, ಅವಳು ನಿಂಗೆ ಸರಿಯಾದ ಜೋಡಿ. ಅವಳನ್ನ ಮಿಸ್ ಮಾಡ್ಕೊಳ್ದೆ ಬೇಗ ನೀನ್ ಮಿಸ್ಸಸ್ ಮಾಡ್ಕೊಂಡ್ಬಿಡು. ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳು, ನೀನ್ ಎಲ್ಲಾ ವಿಷಯದಲ್ಲೂ ಸೋಮಾರಿ ಆಗಿರೋ ತರ ಈ ವಿಷಯದಲ್ಲಿ ಸೋಮಾರಿ ಆಗ್ಬೇಡ. ಈಗ್ಲೇ ಅವಳು ಫೋನ್ ಮಾಡು. ಫೋನ್ ಮಾಡಿದ್ದೆ. ಆಗ್ಲೇ ಫೋನ್ ಮಾಡ್ಬಿಟ್ಯಾ? ಮಾತು ಆಡ್ದೆ. ಅಯ್ಯೋ ಪಾಪಿ, ಆಗ್ಲೇ ಅವಳ ಜೊತೆ ಫೋನಲ್ಲಿ ಮಾತಾಡಿದ್ಯಾ? ಅದ್ರಲ್ಲೂ ಒಂದ್ ಸಣ್ಣ ತೊಂದರೆ ಆಯ್ತು ಚಾರು. ಅವಳಿಗೆ ಫೋನ್ ಮಾಡ್ದೆ, ಅವಳಿಗೆ ಫೋನ್ ಮಾಡಿ ಏನ್ ಮಾತಾಡ್ಬೇಕು ಅಂತಾನೂ ಗೊತ್ತಾಗ್ದೆ, ನಾನ್ ಯಾರು ಮಾತಾಡ್ತಿರೋದು ಅಂತ ಅವಳಿಗೆ ಹೇಳಕ್ಕೂ ಆಗ್ದೆ, ಪರ್ಸನಲ್ ಲೋನು ಅದು ಇದು ಅಂತ ಹೇಳಿ ತೊದಲ್ಬಿಟ್ಟೆ. ಸರಿ ಬಿಡು, ಎಂಗೇಜ್ಮೆಂಟ್ ಫೋಟೋಸ್ ಕೊಡಕ್ಕೆ ಪಪ್ಪನ್ ಪರ್ಮಿಷನ್ ಕೇಳ್ದೆ, ಓಕೆ ಅಂದ್ರು. ಹೋದ್ರೆ ಹೋಗ್ಲಿ, ನಿತೀಶ್ನು ಕರ್ಕೊಂಡು ಹೋಗ್ತೀನಿ ಹಿಂದೆ, ಓಕೆ ಅಂದ್ರು. ನೀನ್ ಬೇಗ ರೆಡಿ ಆಗ್ಬಾ. ಏನು ಹೋದ್ರೆ ಹೋಗ್ಲಿ ಅಂತ ನನ್ನ ಕರ್ಕೊಂಡು ಹೋಗ್ತಾ ಇದ್ಯಾ? ಏನು ಬೇಕಾಗಿಲ್ಲ, ಚಿಕ್ಕಪ್ಪನ ಹತ್ರ ನಾನೇ ಕೇಳ್ತೀನಿ, ನಾನೇ ಹೋಗಿ ಆಲ್ಬಮ್ ತಗೊಂಡೋಗಿ ಕೊಟ್ಟು ಬರ್ತೀನಿ, ನೀನ್ ಇಲ್ಲೇ ಇರು. ಕಡೆಗಳಿಗೆಲಿ ಕೆಲ್ಸ ಹಾಳು ಮಾಡ್ಬೇಡ್ವೋ? ಹಾಗ್ ಬಾ ದಾರಿಗೆ. ನೋಡು, ಈ ವಿಷಯ ತೀರ್ಮಾನ ಆಗೋವರೆಗೂ ನಾನು ನೀನು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಇರ್ಬೇಕು, ಅರ್ಥ ಆಯ್ತಾ? ಬೇಗ ಟ್ರಿಮ್ ಆಗಿ ರೆಡಿ ಆಗ್ಬಾ. ಏನು ಟ್ರಿಮ್ ಆಗಿ ಬರ್ಬೇಕಾ?
ನಿಶ್ಚಿತಾರ್ಥ ದಿನ ನಾನು ಕಾರ್ ಓಡಿಸಿದಕ್ಕೆ ಲಾವಣ್ಯ ನನ್ನನ್ನು ಡ್ರೈವರ್ ಅಂತ ತಿಳ್ಕೊಂಡಿದ್ದಾಳೆ. ಏನೋ ನಿನ್ನ ಡ್ರೈವರ್ ಅಂತ ತಿಳ್ಕೊಂಡಿದ್ದಾಳ? ಏನೋ ಇದು ನಿನ್ ಲೆವೆಲ್ ಇಷ್ಟೇನಾ?